ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇವತ್ತಿನ ವಿಚಾರ ಏನು ಅಂತಂದರೆ, ಇತ್ತೀಚೆಗೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಪಾರ್ಟೋಗ್ರಾಫ್ ಬಗ್ಗೆ ಚರ್ಚೆ ಆಗ್ತಾಯಿದೆ. ARC ಪಾರ್ಟೋಗ್ರಾಫ್ ಆನ್ಲೈನ್ ಎಂಟ್ರಿ ಮಾಡುವುದು, ಅದರ ಬಗ್ಗೆ ಚರ್ಚೆ ಆಗ್ತಾಯಿದೆ. ಹಾಗೂ ಲಾಗಿನ್ ಆಗಿ ಪ್ರತಿಯೊಂದು ಆಸ್ಪತ್ರೆಗಳಲ್ಲಿ ಪಾರ್ಟೋಗ್ರಾಫ್ ಯಾವ ರೀತಿ ಮಾಡಬೇಕು, ಆನ್ಲೈನ್ ಎಂಟ್ರೀಸ್ ಮಾಡಬೇಕು ಎನ್ನುವುದರ ಬಗ್ಗೆ ಈ ಒಂದು ಚರ್ಚೆ ಆಗ್ತಾಯಿದೆ. ಟ್ರೈನಿಂಗ್ಸ್ಗಳು ನಡೀತಾ ಇದ್ದಾವೆ. ಎಲ್ರಿಗೂ ಡಾಕ್ಟರ್ಸ್ ಆಗಲಿ ಅಥವಾ ನರ್ಸಸ್ ಆಗಲಿ ಅವರುಗಳನ್ನು ಆ ಒಂದು ಪಾರ್ಟೋಗ್ರಾಫ್ ಫಿಲಪ್ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ ಬನ್ನಿ ಇವತ್ತು ನೋಡೋಣ ಏನಿದೆ ಇದು, ವಾಟ್ ಈಸ್ ಪಾರ್ಟೋಗ್ರಾಫ್ ಏನಿದೆ ಎಂಬುದರ ಬಗ್ಗೆ ನಾವು ವಿಸ್ತಾರವಾಗಿ ನೋಡೋಣ. ಎ ಪಾರ್ಟೋಗ್ರಾಫ್ ಆರ್ ಎ ಪಾರ್ಟೋಗ್ರಾಮ್ ಈಸ್ ಎ ಗ್ರಾಫಿಕಲ್ ರೆಕಾರ್ಡ್ ಆಫ್ ಲೇಬರ್ used to monitor the progress of a woman during child birth. ಪಾರ್ಟೋಗ್ರಾಫ್ ಏನು ಅಂತಂದರೆ, ಇದು ಒಂದು ಅಥವಾ ಪಾರ್ಟೋಗ್ರಾಮ್ ಏನು ಅಂತಂದರೆ ಗ್ರಾಫಿಕಲ್ ರೆಕಾರ್ಡ್, ಗ್ರಾಫ್ಗಳನ್ನು ಹಾಕಿ ಆ ಒಂದು ರೆಕಾರ್ಡ್ ಮೇಂಟೈನ್ ಮಾಡಿ ಈ ಲೇಬರ್ ಯೂಸ್ ಟು ಮಾನಿಟರ್ ದ ಪ್ರೋಗ್ರೆಸ್. ಲೇಬರ್ ಪೇನ್ ಎಲ್ಲಿದೆ, ಫುಲ್ ಟರ್ಮ್ ಆಗಿದೆ, ಪ್ರಿಮೆಚೂರ್ ಇದೆ, ವಾಟ್ ಎವರ್ ಇಟ್ ಮೇ ಬಿ, ಪೇಷಂಟ್ ಲೇಬರಲ್ಲಿದೆ ಅಂತಂದರೆ ಅದು ಪ್ರೋಗ್ರೆಸ್ ಆಗುವುದನ್ನು ನಾವು ಮೆಷರ್ ಮಾಡುವುದೇ ಪಾರ್ಟೋಗ್ರಾಮ್ ಅಥವಾ ಪಾರ್ಟೋಗ್ರಾಫ್ ಎನ್ನಬಹುದು ಸ್ನೇಹಿತರೆ, ಡ್ಯೂರಿಂಗ್ ಚೈಲ್ಡ್ ಬರ್ತ್. ಎಕ್ಸಾಂಪಲ್, ಈಗ ನಾವು ECG ತೊಗೋತೀವಿ ಅಂತಂದರೆ ಎಲೆಕ್ಟ್ರಿಕ್ ವೇವ್ಸ್ಗಳನ್ನು ರೆಕಾರ್ಡ್ ಮಾಡ್ತೀವಿ, ಅಥವಾ EEG ತೊಗೋತೀವಿ ಮೆದುಳಿಂದು ಅಥವಾ ಹಾರ್ಟಿಂದು ECG ತೊಗೋತೀವಿ. ಅದೇ ರೀತಿ ಇದು ಪಾರ್ಟೋಗ್ರಾಫ್ ಕೂಡ ಒಂದಾಗಿರುತ್ತೆ ಎನ್ನಬಹುದು ಸ್ನೇಹಿತರೆ. It helps to track maternal and fetal well-being and the progress of labor, especially cervical dilatation, contractions and vital signs. ಅಂತಂದರೆ ಇದು ಹೆಲ್ಪ್ ಮಾಡುತ್ತೆ ಮೆಟೀರಿಯಲ್ ಆ್ಯಂಡ್ ಫೀಟಲ್ ವೆಲ್ಬೀಯಿಂಗ್, ಅಂದರೆ ಮೆಟರ್ನಲ್ ತಾಯಿ ಮತ್ತು ಮಗುವಿನ ಆರೋಗ್ಯ ಕಾಪಾಡಲಿಕ್ಕೆ. ಅದರಲ್ಲಿ ಏನಾದರೂ ರಿಸ್ಕ್ ಇದೆನಾ ಅಥವಾ ರಿಸ್ಕ್ ಇಲ್ಲ, ರಿಸ್ಕ್ ಇದೆ ಅಂದರೆ ಎಷ್ಟಿದೆ, ರಿಸ್ಕ್ ಇಲ್ಲ ಅಂದರೆ ಎಷ್ಟು ಮಟ್ಟ ನಾವು ವೇಟ್ ಮಾಡಬಹುದು ಲೇಬರಲ್ಲಿ ಅನ್ನೋದ್ರ ಬಗ್ಗೆ ಈ ಒಂದು ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಸ್ಪೆಷಲಿ ಸರ್ವೈಕಲ್ ಡೈಲಿಟೇಷನ್ ಎಷ್ಟಿದೆ, ಕಾಂಟ್ರಾಕ್ಷನ್ಸ್ ಯಾವ ರೀತಿ ಆಗ್ತಾ ಇದ್ದಾವೆ, ವೈಟಲ್ ಸೈನ್ಸ್ ಯಾವ ರೀತಿ ಇದೆ ಅನ್ನೋದರ ಬಗ್ಗೆ. ಇಟ್ ಈಸ್ ಕಾಮನ್ಲಿ ಯೂಸ್ಡ್ ಇನ್ ಅ ಲೇಬರ್ ರೂಮ್ಸ್ ಬೈ ಡಾಕ್ಟರ್ಸ್ ಆ್ಯಂಡ್ ನರ್ಸಸ್. ಇದು ಪಾರ್ಟೋಗ್ರಾಫು ಕಾಮನ್ಲಿ ಯೂಸ್ ಆಗುತ್ತೆ ಎಲ್ಲಿ ಅಂತಂದರೆ ಲೇಬರ್ ರೂಮಲ್ಲಿ ಯೂಸ್ ಮಾಡೋವರು ಡಾಕ್ಟರ್ಸು, ಅಂದರೆ ಗೈನಕಾಲಜಿಸ್ಟ್ ಡಾಕ್ಟರ್ಸ್ ಆಗಲಿ ಅಥವಾ ಈ ನಮ್ಮ MBBS ಡಾಕ್ಟರ್ಸ್ ಆಗಲಿ, ಅದಲ್ಲದೆ ನರ್ಸಸ್ಗಳು ಕೂಡ ಈ ಒಂದು ಪಾರ್ಟೋಗ್ರಾಫನ್ನು ಯೂಸ್ ಮಾಡ್ತಾರೆ ಟು ಐಡೆಂಟಿಫೈ ಎನಿ ಕಾಂಪ್ಲಿಕೇಶನ್ಸ್ ಅರ್ಲಿ. ಏನಾದರೂ ಕಾಂಪ್ಲಿಕೇಶನ್ ಇದೆ ಅಂದರೆ ಅರ್ಲಿಯ ಡೈಗ್ನೋಸಿಸ್ ಮಾಡಲಿಕ್ಕೆ ತುಂಬಾ ಸಹಾಯಕಾರಿಯಾಗಿದೆ ಈ ಪಾರ್ಟೋಗ್ರಾಫ್. ವೈ ಈಸ್ ದ ಪಾರ್ಟೋಗ್ರಾಫ್ ಇಂಪಾರ್ಟೆಂಟ್? ಯಾಕೆ ಈ ಪಾರ್ಟೋಗ್ರಾಫ್ ಇಂಪಾರ್ಟೆಂಟ್ ಇದೆ? ನಾವು ತಿಳಿದೀವಿ ವಾಟ್ ಈಸ್ ಪಾರ್ಟೋಗ್ರಾಫ್, ಬಟ್ ಯಾಕೆ ಈ ಪಾರ್ಟೋಗ್ರಾಫ್ ಇಂಪಾರ್ಟೆಂಟ್ ಆಗಿದೆ ಅಂತಂದರೆ, ಅರ್ಲಿ ಡಿಟೆಕ್ಷನ್ ಆಫ್ ಸ್ಲೋ ಆರ್ ಅಬ್ಸ್ಟ್ರಕ್ಟೆಡ್ ಲೇಬರ್. ಅರ್ಲಿ ಡಿಟೆಕ್ಷನ್ ಆಗುತ್ತೆ ಸ್ನೇಹಿತರೆ ಪಾರ್ಟೋಗ್ರಾಫಿಂದ. ಏನು ಅಂತಂದರೆ, ಏನಾದರೂ ಅಬ್ಸ್ಟ್ರಕ್ಟೆಡ್ ಲೇಬರ್ ಆಗಿದೆಯಾ ಅಥವಾ ಏನಾದರೂ ಅಡೆತಡೆಗಳಿದ್ದಾವ ಅನ್ನೋದರ ಬಗ್ಗೆ. ಅದಲ್ಲದೆ ಹೆಲ್ಪ್ಸ್ ಐಡೆಂಟಿಫೈ ಇಫ್ ದ ಲೇಬರ್ ಈ ಪ್ರೋಗ್ರೆಸ್ಸಿಂಗ್ ನಾರ್ಮಲಿ. ಇಟ್ ಹೆಲ್ಪ್ಸ್, ಇದು ಸಹಾಯ ಮಾಡುತ್ತೆ ಪ್ರೋಗ್ರೆಸ್ ಆಗ್ತಾ ಇದೆನಾ ಇಲ್ಲ ಲೇಬರ್ದು ಅಂತ ಹೇಳಿಬಿಟ್ಟು. ಶೋಸ್ ಎ ವಾರ್ನಿಂಗ್ ಸೈನ್ಸ್ ವೆನ್ ಸರ್ವೈಕಲ್ ಡೈಲಿಟೇಷನ್ ಸ್ಲೋಸ್, ಅಲರ್ಟ್ ಲೈನ್ ಆರ್ ಸ್ಟಾಪ್ ಆ್ಯಕ್ಷನ್ಸ್. ಅಂತಂದರೆ ಯಾವಾಗ ಈ ಒಂದು ಸರ್ವೈಕಲ್ ಡೈಲಿಟೇಷನ್ ಆಗ್ತಾ ಇಲ್ಲ, ಸ್ಲೋ ಡೌನ್ ಆಗಿದೆ, ಅಲರ್ಟ್ ಲೈನ್ ಬರುತ್ತೆ, ಆರ್ ಸ್ಟಾಪ್ಸ್ ದ ಆ್ಯಕ್ಷನ್ ಲೈನ್. ಅಂತಂದರೆ ಪಾರ್ಟೋಗ್ರಾಫಲ್ಲಿ ನಾವು ಏನು ನೋಡ್ಬೋದು ಅಂತಂದರೆ, ಸ್ಲೋ ಡೈಲಿಟೇಷನ್ ಇದೆನಾ, ಫುಲ್ ಡೈಲಿಟೇಷನ್ ಇದೆನಾ, ಪ್ರೋಗ್ರೆಸ್ ಕರೆಕ್ಟ್ ಆಗ್ತಾ ಇದೆ ನಾರ್ಮಲ್ ಆಗಿ, ಅಥವಾ ಏನಾದರೂ ಡೇಂಜರ್ ಸೈನ್ಸ್ ಇದ್ದಾವೆ ಅನ್ನೋದರ ಬಗ್ಗೆ ಸ್ನೇಹಿತರೆ. ಪ್ರಿವೆಂಟ್ಸ್ ಮೆಟರ್ನಲ್ ಆ್ಯಂಡ್ ಫೀಟಲ್ ಕಾಂಪ್ಲಿಕೇಶನ್ಸ್. ಇದು ಮೆಟರ್ನಲ್ ಮತ್ತು ಫೀಟಲ್ ಕಾಂಪ್ಲಿಕೇಶನನ್ನು ಪ್ರಿವೆಂಟ್ ಮಾಡಲಿಕ್ಕೆ ಅತಿ ಮುಖ್ಯವಾದದ್ದಾಗಿರುತ್ತದೆ ಸ್ನೇಹಿತರೆ. ಅದಲ್ಲದೆ ಡಿಟೆಕ್ಟ್ಸ್ ಡೇಂಜರ್ ಸೈನ್ಸ್ ಅರ್ಲಿ ಸಚ್ ಆ್ಯಸ್ ಫೀಟಲ್ ಡಿಸ್ಟ್ರೆಸ್, ಪ್ರೊಲಾಂಗ್ಡ್ ಲೇಬರ್ ಆರ್ ಮೆಟರ್ನಲ್ ಎಕ್ಸಾಷನ್ಸ್.
ಅಂದರೆ ಡಿಟೆಕ್ಟ್ಸ್ ಡೇಂಜರ್ ಸೈನ್ ಏನಾದರೂ ಇದ್ರೆ ಡಿಟೆಕ್ಟ್ ಆಗುತ್ತೆ. ಅರ್ಲಿ ಸಚ್ ಫೀಟಲ್ ಡಿಸ್ಟ್ರೆಸ್ಗೆ ಏನಾದರೂ ಫೀಟಲ್ ಡಿಸ್ಟ್ರೆಸ್ ಆಗ್ತಾ ಇದೆಯಾ, ಅಥವಾ ಪ್ರೊಲಾಂಗ್ಡ್ ಲೇಬರ್ ಆಗ್ತಾ ಇದೆಯಾ, ಮೆಟರ್ನಲ್ ಎಕ್ಸಾಷನ್ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ನಾವು ತಿಳಿಯಬಹುದು ಈ ಪಾರ್ಟೋಗ್ರಾಫ್ ಅಥವಾ ಪಾರ್ಟೋಗ್ರಾಮ್ದಿಂದ ಸ್ನೇಹಿತರೆ. ಸೇವ್ ಲೈಫ್ಸ್ ಬೈ ಗೈಡಿಂಗ್ ಟೈಮ್ಲಿ ಡಿಸಿಷನ್ಸ್. ಪಾರ್ಟೋಗ್ರಾಫ್ ನೋಡಿಕೊಂಡು ಪಾರ್ಟೋಗ್ರಾಫ್ ಅನಲೈಸ್ ಮಾಡಿಕೊಂಡು ಏನಾದರೂ ಅರ್ಲಿ ಪ್ರೋಗ್ರೆಸ್ ಆಗ್ತಾ ಇಲ್ಲ, ಲೇಬರಲ್ಲಿ ಪೇಷಂಟ್ ಇದೆ, ಪ್ರಾಪರ್ ಫುಲ್ ಡೈಲ್ಟೇಷನ್ ಆಗಿಲ್ಲ, ಮತ್ತೊಂದು ಪ್ರಾಬ್ಲಮ್ ಇದೆ ಅಂತಂದರೆ ನಾವೇನಾದರೂ ಸೆಕೆಂಡ್ ಡಿಸಿಷನ್ ಅಂತಂದರೆ LSCS ಸಿಸೇರಿಯನ್ ಸೆಕ್ಷನ್ ಕೂಡ ಹೋಗ್ಬೋದು ಎನ್ನುವುದರ ಬಗ್ಗೆ. ಈ ಒಂದು ಡಿಸಿಷನ್ ತೊಗೊಳ್ಳಿಕ್ಕೆ ಪಾರ್ಟೋಗ್ರಾಫ್ ಈಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಎಸ್ಪೆಷಲಿ ಇನ್ ಲೇಬರ್. ಸಪೋರ್ಟ್ ಟೈಮ್ಲಿ ಕ್ಲಿನಿಕಲ್ ಡಿಸಿಷನ್ಸ್, ಹೆಲ್ಪ್ಸ್ ಡಿಸೈಡ್ ವೆನ್ ಟು ಅಗ್ಯುಮೆಂಟ್ ಲೇಬರ್, ಶಿಫ್ಟ್ ಟು ಸಿಸೇರಿಯನ್ ಸೆಕ್ಷನ್. ಅಂತಂದರೆ ಆ ಪಾರ್ಟೋಗ್ರಾಫ್ ನೋಡಿಕೊಂಡು ಯಾವಾಗ ನಾವು ಅಗ್ಯುಮೆಂಟ್ ಈ ಲೇಬರ್ಗೆ ಪ್ರಿಪೇರ್ ಮಾಡಬೇಕು, ಲೇಬರ್ ಡೆಲಿವರಿ ಮಾಡಬೇಕು, ವಜೈನಲ್ ಡೆಲಿವರಿ ಮಾಡಬೇಕು, ಅಥವಾ ಇದು ಪ್ರೋಗ್ರೆಸ್ ಆಗ್ತಾ ಇಲ್ಲ, ಡೈಲ್ಟೇಷನ್ ಪ್ರಾಪರ್ ಇಲ್ಲ, ಮತ್ತು ಏನಾದರೂ ಕಾಂಪ್ಲಿಕೇಶನ್ಸ್ ಆಗ್ಬೋದು ತಾಯಿ ಮಗುಗೆ ಅಂತಂದರೆ ಆ ಪಾಯಿಂಟ್ ಆಫ್ ಟೈಮಲ್ಲಿ ಅಲರ್ಟ್ ಹಾಕ್ಕೊಂಡ್ಬಿಟ್ಟು ಸಿಸೇರಿಯನ್ ಸೆಕ್ಷನ್ಗೆ ಶಿಫ್ಟ್ ಮಾಡಬಹುದು. ಪ್ರೊವೈಡ್ ಎಮರ್ಜೆನ್ಸಿ ಕೇರ್, ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಎಮರ್ಜೆನ್ಸಿ ಕೇರ್ ಕೂಡ ಪ್ರೊವೈಡ್ ಮಾಡಬಹುದು ಎನ್ನುವುದರ ಬಗ್ಗೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಇಂಪ್ರೂವ್ಸ್ ಕ್ವಾಲಿಟಿ ಆಫ್ ಲೇಬರ್ ಮಾನಿಟ್ರಿಂಗ್ ಕೂಡ ಪಾರ್ಟೋಗ್ರಾಫಲ್ಲಿ ಇಂಪ್ರೂವ್ ಆಗುತ್ತೆ. ಸಿಸ್ಟಮ್ಯಾಟಿಕ್ ರೆಕಾರ್ಡಿಂಗ್ ರೆಡ್ಯೂಸಸ್ ಎರರ್, ಸಿಸ್ಟಮ್ಯಾಟಿಕ್ ಆಗಿ ರೆಕಾರ್ಡ್ ಮಾಡೋದ್ರಿಂದ ಎರರ್ಗಳನ್ನು ರೆಡ್ಯೂಸ್ ಮಾಡಬಹುದು. ಯೂಸ್ಫುಲ್ ಫಾರ್ ಹ್ಯಾಂಡ್ ಓವರ್ ಬಿಟ್ವೀನ್ ಸ್ಟಾಫ್ಸ್, ಅಂತಂದರೆ ಈ ಶಿಫ್ಟ್ ಚೇಂಜ್ ಆಗುತ್ತೆ. ಪ್ರತಿ ದಿವಸ 3 ಶಿಫ್ಟ್ಗಳಿರ್ತವೆ ನಿಮಗೆಲ್ರಿಗೂ ಗೊತ್ತಿರುವ ಹಾಗೆ, 8 to 2, ಆಮೇಲೆ 2 to 8, ಆಮೇಲೆ ನೈಟಲ್ಲಿ 8 to 8. ಸೊ ಅದರಲ್ಲಿ ಹ್ಯಾಂಡ್ ಓವರ್ ಮಾಡುವಾಗ ಕೂಡ ನಾವು ಈ ಪಾರ್ಟೋಗ್ರಾಫ್ ಈ ಪ್ರೋಗ್ರೆಸ್ ಇದೆ, ನೆಕ್ಸ್ಟ್ ಇದು ಮಾಡಬಹುದು, ಅಥವಾ ಡಾಕ್ಟರ್ಗಳನ್ನು ಕೇಳಿ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದರ ಬಗ್ಗೆ ಎಂಡೋಸ್ಮೆಂಟ್, ಹ್ಯಾಂಡ್ ಓವರ್ ಶಿಫ್ಟ್ ಓವರ್ ಮಾಡೋದರಲ್ಲಿ ತುಂಬಾ ಉಪಯೋಗಕಾರಿಯಾದಂಥದ್ದು ಪಾರ್ಟೋಗ್ರಾಫ್ ಸ್ನೇಹಿತರೆ. ಹೆಲ್ಪ್ ರೆಡ್ಯೂಸ್ ಮೆಟರ್ನಲ್ ಆ್ಯಂಡ್ ನ್ಯೂನೇಟಲ್ ಮಾರ್ಟಾಲಿಟಿ. ಈ ಮೆಟರ್ನಲ್ ನ್ಯೂನೇಟಲ್ ಈ ಮಾರ್ಟಾಲಿಟಿಯನ್ನು ಈ ಒಂದು ಇಂಪ್ರೂವ್ ಮಾಡಲಿಕ್ಕೆ ಅಂತಂದರೆ ರೆಡ್ಯೂಸ್ ಮಾಡಲಿಕ್ಕೆ ತುಂಬಾ ಸಹಾಯಕಾರಿಯಾಗಿದೆ ಸ್ನೇಹಿತರೆ. ಅಕಾರ್ಡಿಂಗ್ ಟು WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಸ್ಟ್ರಾಂಗ್ಲಿ ರೆಕಮೆಂಡ್ಸ್ ಯೂಸಿಂಗ್ ಎ ಪಾರ್ಟೋಗ್ರಾಫ್ ಇನ್ ಆಲ್ ಲೇಬರ್ ಕೇಸಸ್. ಪ್ರತಿಯೊಂದು ಲೇಬರ್ ಕೇಸಸ್ಸಲ್ಲಿ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಸ್ಟ್ರಾಂಗ್ಲಿ ರೆಕಮೆಂಡ್ ಮಾಡ್ತಾ ಇದೆ ಪಾರ್ಟೋಗ್ರಾಫ್ ಕಂಪಲ್ಸರಿಯಾಗಿ ಪ್ರತಿಯೊಂದು ಲೇಬರ್ ರೂಮಲ್ಲಿ ಯೂಸ್ ಮಾಡಬೇಕೆನ್ನುವುದು. ಕ್ವಿಕ್ ಸಮರಿ ನೋಡೋಣ ಸ್ನೇಹಿತರೆ, ಏನಿದೆ ಕ್ವಿಕ್ ಸಮರಿ. ಫಾರ್ ಎಕ್ಸಾಂಪಲ್ ಡೆಫಿನಿಷನ್, ಎ ಪಾರ್ಟೋಗ್ರಾಫ್ ಈಸ್ ಎ ಗ್ರಾಫಿಕಲ್ ಟೂಲ್ ಟು ಮಾನಿಟರ್ ಲೇಬರ್ ಪ್ರೋಗ್ರೆಸ್ ಆ್ಯಂಡ್ ಮೆಟರ್ನಲ್ ಫೀಟಲ್ ಕಂಡೀಷನ್. ಅಂತಂದರೆ ಈ ಒಂದು ಡೆಫಿನೇಷನ್ ಏನು ಹೇಳ್ತಾ ಇದೆ ಅಂತಂದರೆ, ಎ ಪಾರ್ಟೋಗ್ರಾಫ್ ಈಸ್ ಎ ಗ್ರಾಫಿಕಲ್ ಟೂಲ್ ಟು ಮಾನಿಟರ್ ಲೇಬರ್ ಪ್ರೋಗ್ರೆಸ್ ಆ್ಯಂಡ್ ಮೆಟರ್ನಲ್ ಫೀಟಲ್ ಕಂಡೀಷನ್ಸ್. ಇಂಪಾರ್ಟೆನ್ಸ್, ಯಾಕೆ ಇದು ಇಂಪಾರ್ಟೆನ್ಸ್ ಅಂದರೆ, ಡಿಟೆಕ್ಟ್ಸ್ ಅಬ್ನಾರ್ಮಲ್ ಲೇಬರ್, ಅರ್ಲಿ ಪ್ರಿವೆಂಟ್ಸ್ ಕಾಂಪ್ಲಿಕೇಶನ್ಸ್, ಎನ್ಶ್ಯೂರ್ ಟೈಮ್ಲಿ ಇಂಟರ್ವೆನ್ಷನ್ ಆ್ಯಂಡ್ ಇಂಪ್ರೂವ್ಸ್ ಔಟ್ಕಮ್. ಅಂದರೆ ಇದರ ಇಂಪಾರ್ಟೆನ್ಸ್ ಏನು ಅಂತಂದರೆ, ಡಿಟೆಕ್ಟ್ಸ್ ದ ಅಬ್ನಾರ್ಮಲ್ ಲೇಬರ್, ಅರ್ಲಿ ಪ್ರಿವೆಂಟ್ಸ್ ಕಾಂಪ್ಲಿಕೇಶನ್, ಎನ್ಶ್ಯೂರ್ ಟೈಮ್ಲಿ ಇಂಟರ್ವೆನ್ಷನ್ ಆ್ಯಂಡ್ ಇಂಪ್ರೂವ್ಸ್ ಔಟ್ಕಮ್. ಸೊ ಈ ಒಂದು ಇಂಪಾರ್ಟೆನ್ಸ್ ಆಫ್ ದ ಪಾರ್ಟೋಗ್ರಾಫು, ಆಮೇಲೆ ಯಾವಾಗ ಯೂಸ್ ಮಾಡಬೇಕು, ಲೇಬರಲ್ಲಿ ಯೂಸ್ ಮಾಡ್ತೀವಿ, ಸ್ಪೆಷಲಿ ಡಾಕ್ಟರ್ಸ್ಗಳು ಆಮೇಲೆ ನರ್ಸಸ್ಗಳು ಇದನ್ನು ಯೂಸ್ ಮಾಡ್ತಾರೆ ಸ್ನೇಹಿತರೆ. ಸೊ ಈಗ ARC ಪಾರ್ಟೋಗ್ರಾಫ್ ಅಂತ ಬಂದಿದೆ ಸ್ನೇಹಿತರೆ. ಸೊ ಅದರ ಬಗ್ಗೆ ನಾವು ಮುಂದೆ ಚರ್ಚೆ ಮಾಡೋಣ. ಏನಿದೆ ಇದು, ಯಾವ ರೀತಿ ನಾವು ಇದು ಮಾಡಬೇಕು ಎನ್ನುವುದರ ಬಗ್ಗೆ ಬನ್ನಿ ನೋಡೋಣ. ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ARC ಪಾರ್ಟೋಗ್ರಾಫ್ ಡಿಜಿಟಲ್ ಪಾರ್ಟೋಗ್ರಾಫ್ ಸಿಸ್ಟಮ್. ARC ಪಾರ್ಟೋಗ್ರಾಫ್ ಅಂದರೆ ಏನು? ಡಿಜಿಟಲ್ ಪಾರ್ಟೋಗ್ರಾಫ್ ಸಿಸ್ಟಮ್ ಫಾರ್ ಡಾಕ್ಟರ್ಸ್ ಆ್ಯಂಡ್ ನರ್ಸಸ್, ರಿಜಿಸ್ಟ್ರೇಷನ್, ಪೇಷಂಟ್ ಎಂಟ್ರಿ, ಲೇಬರ್ ಮಾನಿಟ್ರಿಂಗ್. ಅಂತಂದರೆ ARC ಪಾರ್ಟೋಗ್ರಾಫು ಈ ವೆಬ್ಸೈಟ್ ಬಂದಿದೆ ಸ್ನೇಹಿತರೆ. ನಿಮಗೆಲ್ಲರಿಗೂ ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿರುವಂಥ ಲೇಬರ್ ರೂಮ್ಗಳಿಗೆ ಆ ಒಂದು ಆ್ಯಕ್ಸೆಸ್ಸನ್ನು ಕೊಡಲಾಗಿದೆ. ನೀವು ID ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಂಡು ಪ್ರತಿಯೊಂದು ಪೇಷಂಟ್ ಪಾರ್ಟೋಗ್ರಾಫ್ ಮೆನ್ಷನ್ ಮಾಡಬೇಕೆನ್ನುವುದರ ಬಗ್ಗೆ ನಿಮಗೆಲ್ಲರಿಗೂ ತಿಳಿದಿರುವಂಥ ವಿಷಯ.
ಸೊ ನೆಕ್ಸ್ಟ್ ಬಂದು ವಾಟ್ ಈಸ್ ದ ARC ಪಾರ್ಟೋಗ್ರಾಫ್. ARC ಪಾರ್ಟೋಗ್ರಾಫ್ ಅಂದರೆ ಏನು? ವೆಬ್ ಬೇಸ್ಡ್ ಡಿಜಿಟಲ್ ಪಾರ್ಟೋಗ್ರಾಫ್ ಈಸ್ ARC ಪಾರ್ಟೋಗ್ರಾಫ್. ವೆಬ್ ಬೇಸ್ಡ್ ಅಂದರೆ ವೆಬ್ಸೈಟಲ್ಲಿ ಇದೆ, ಡಿಜಿಟಲೈಸ್ ಆಗಿ ಪಾರ್ಟೋಗ್ರಾಫ್ ನಾವು ಮೆನ್ಷನ್ ಮಾಡ್ತೀವಿ, ಅಲ್ಲಿ ರೆಕಾರ್ಡ್ ಆಗುತ್ತೆ. ಪ್ರತಿಯೊಂದು ನೀವೇನಾದರೂ ಎಂಟ್ರಿ ಮಾಡಿದರೆ ಅದು ರೆಕಾರ್ಡ್ ಆಗುತ್ತೆ. ರಿಯಲ್ ಟೈಮ್ ಲೇಬರ್ ಮಾನಿಟ್ರಿಂಗ್ ಆಗು ಹೋಗುಗಳನ್ನು ಈ ಒಂದು ಪರ್ಟಿಕ್ಯುಲರ್ ವೆಬ್ಸೈಟಲ್ಲಿ ನಾವು ರೆಕಾರ್ಡ್ ಮಾಡ್ತಾ ಇರ್ತೀವಿ. ಆಟೋಮೇಟೆಡ್ ಅಲರ್ಟ್ಸ್, ಏನಾದರೂ ಪ್ರಾಬ್ಲಮ್ ಇದೆ ಅಂತಂದರೆ ಬೈ ಡಿಫಾಲ್ಟಾಗಿ ಆ ಪಾರ್ಟೋಗ್ರಾಫಿಂದನೇ ನಮಗೆ ಅಲರ್ಟ್ಸ್ ಬರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸಪೋರ್ಟ್ಸ್ ಕ್ಲಿನಿಕಲ್ ಡಿಸಿಷನ್ಸ್, ಏನಾದರೂ ಈ ಒಂದು ಕ್ಲಿನಿಕಲ್ ಡಿಸಿಷನ್ ಟೇಕಿಂಗಲ್ಲಿ ಈ ಪಾರ್ಟೋಗ್ರಾಫ್ ಪ್ರೋಗ್ರೆಸ್ ಆಗ್ತಾ ಇದೆಯಾ ಇಲ್ಲ, ಲೇಬರಲ್ಲಿ ಇದೆ ಪೇಷಂಟ್, ಏನಾದರೂ ರಿಸ್ಕ್ ಫ್ಯಾಕ್ಟರ್ ನೋಡಿಕೊಂಡು ಆ ಒಂದು ಡಿಸಿಷನ್ ಟೇಕಿಂಗಲ್ಲಿ ಸಪೋರ್ಟ್ ಮಾಡುತ್ತೆ. ಬಿಲ್ಡ್ ಫಾರ್ ಡಾಕ್ಟರ್ಸ್, ನರ್ಸಸ್ ಆ್ಯಂಡ್ ಮಿಡ್ವೈಫ್ಸ್. ಈ ಒಂದು ARC ಪಾರ್ಟೋಗ್ರಾಫು ಬರೀ ನರ್ಸಸ್ಗೆ ಅಂತೇನಿಲ್ಲ, ಡಾಕ್ಟರ್ಸು, ಆಮೇಲೆ ನರ್ಸಸ್ಸು, ಆಮೇಲೆ ಮಿಡ್ವೈಫ್ ಯಾರು ANMs ಇದ್ದಾರೆ ಅವರು ಕೂಡ ಇದನ್ನು ಯೂಟಿಲೈಸ್ ಮಾಡಬಹುದು ಸ್ನೇಹಿತರೆ. ಆಮೇಲೆ ರಿಜಿಸ್ಟ್ರೇಷನ್ ಪ್ರಾಸೆಸ್, ಯಾವ ರೀತಿ ರಿಜಿಸ್ಟ್ರೇಷನ್ ಪ್ರಾಸೆಸ್ ಇದೆ ಅಂತಂದರೆ ಫೆಸಿಲಿಟಿ ಅಡ್ಮಿನಿಸ್ಟ್ರೇಷನ್ ಕ್ರಿಯೇಟ್ಸ್ ಎ ಲಾಗಿನ್ ಅಂತಂದರೆ ಯಾರು ಫೆಸಿಲಿಟಿ ಅಡ್ಮಿನಿಸ್ಟ್ರೇಷನ್ ಇದ್ದಾರೆ, ನಿಮ್ಮ ಮೆಡಿಕಲ್ ಆಫೀಸರ್, ಡ್ರಾಯಿಂಗ್ ಆಫೀಸರ್ ಇರ್ತಾರೆ, ಅವರು ಅಡ್ಮಿನಿಸ್ಟ್ರೇಷನ್ ಕ್ರಿಯೇಟ್ಸ್ ಎ ಲಾಗಿನ್ ID, ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಪ್ರೊವೈಡೆಡ್. ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಪ್ರೊವೈಡ್ ಮಾಡ್ತಾರೆ. ಲಾಗಿನ್ ಎಟ್ kr.arcpaph.com ಅಂದರೆ kr.arcpartograph.com. ಈ ವೆಬ್ಸೈಟ್ ಆಫಿಷಿಯಲ್ ಆದಂಥ ನಮ್ಮ ಕರ್ನಾಟಕ ರಾಜ್ಯದ ವೆಬ್ಸೈಟ್ ಆಗಿರುತ್ತೆ ಸ್ನೇಹಿತರೆ. ಅದರಲ್ಲಿ ಯೂಸರ್ ನೇಮ್, ಪಾಸ್ವರ್ಡು, ಲಾಗಿನ್ ID ಕ್ರಿಯೇಟ್ ಮಾಡಿಕೊಂಡು ಈ ಒಂದು ವೆಬ್ಸೈಟಲ್ಲಿ ನಾವು ಲಾಗಿನ್ ಆಗಬಹುದು. ಅಪ್ಡೇಟ್ ಪ್ರೊಫೈಲ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡಬೇಕು. ಅಟೆಂಡ್ ಟ್ರೈನಿಂಗ್ ಪ್ಲಸ್ ಡೆಮೋ ಸೆಷನ್, ಟ್ರೈನಿಂಗ್ ಮತ್ತು ಡೆಮೋ ಸೆಷನ್ ಕೂಡ ಅಟೆಂಡ್ ಆಗಬೇಕಾಗುತ್ತೆ ಸ್ನೇಹಿತರೆ. ಲಾಸ್ಟ್ ಟೈಮ್ ಝೂಮ್ ಮೀಟಿಂಗಲ್ಲಿ ಈ ಒಂದು ಟ್ರೈನಿಂಗು ಮತ್ತು ಇದು ಮಾಡಿದರು ಸ್ನೇಹಿತರೆ. ಕ್ರಿಯೇಟಿಂಗ್ ಎ ನ್ಯೂ ಪೇಷಂಟ್ ರೆಕಾರ್ಡ್, ಹೊಸ ಪೇಷಂಟ್ ರೆಕಾರ್ಡನ್ನು ಕ್ರಿಯೇಟ್ ಮಾಡಲಿಕ್ಕೆ ಏನೇನು ಇನ್ಫಾರ್ಮೇಷನಲ್ಲಿ ನಾವು ನಮೂದು ಮಾಡಬೇಕಾಗುತ್ತೆ ಅನ್ನೋದರ ಬಗ್ಗೆ. ಕ್ರಿಯೇಟಿಂಗ್ ಎ ನ್ಯೂ ಪೇಷಂಟ್ ರೆಕಾರ್ಡ್, ನೇಮ್ ಆ್ಯಂಡ್ ಏಜ್, ಹೆಸರು ಮತ್ತು ವಯಸ್ಸು, ಹಾಸ್ಪಿಟಲ್ ID, ಹಾಸ್ಪಿಟಲ್ MR ನಂಬರ್ ಆಗಲಿ ಅಥವಾ ಇನ್ ಪೇಷಂಟ್ ನಂಬರ್ ಆಗಲಿ, ಆಭಾ ಕಾರ್ಡ್ ನಂಬರ್ ಆಗಲಿ, ಅದನ್ನು ನಾವು ಮೆನ್ಷನ್ ಮಾಡಬೇಕು. ರಿಜಿಸ್ಟ್ರೇಷನ್ ನಂಬರು, ಗ್ರಾವಿಡಾ ಮತ್ತು ಪ್ಯಾರಾ ಯಾವುದಿದೆ, ಗ್ರಾವಿಡಾ ಯಾವುದಿದೆ ಅನ್ನೋದ್ರ ಬಗ್ಗೆ ಮೆನ್ಷನ್ ಮಾಡಬೇಕು. ಪಾಸ್ಟ್ ಏನಾದರೂ ಅಬ್ಸ್ಟ್ರಕ್ಟಿವ್ ಹಿಸ್ಟ್ರಿ ಇದೆನಾ ಇಲ್ಲ ಎನ್ನುವುದರ ಬಗ್ಗೆ. ಮೆಡಿಕಲ್ ಹಿಸ್ಟ್ರಿ, ಅಡ್ಮಿಷನ್ ಡೇಟ್ ಆ್ಯಂಡ್ ಟೈಮ್, ಯಾವ ಟೈಮಲ್ಲಿ ಅಡ್ಮಿಷನ್ ಆಗಿದೆ, ಯಾವ ಡೇಟಲ್ಲಿ ಆಗಿದೆ. ಅಟೆಂಡಿಂಗ್ ಡಾಕ್ಟರ್ ಆ್ಯಂಡ್ ನರ್ಸ್, ಯಾರು ಅಟೆಂಡ್ ಮಾಡ್ತಾ ಇದ್ದಾರೆ, ಯಾವ ಡಾಕ್ಟರ್ ಡ್ಯೂಟಿಯಲ್ಲಿದ್ದಾರೆ, ಯಾರು ಅಟೆಂಡ್ ಮಾಡ್ತಾ ಇದ್ದಾರೆ ಅವ್ರ ಹೆಸರು, ಆಮೇಲೆ ನರ್ಸ್ ಹೆಸರನ್ನು ನಮೂದು ಮಾಡಬೇಕು. ಫೀಟಲ್ ಮಾನಿಟ್ರಿಂಗ್, ಫೀಟಲ್ ಹಾರ್ಟ್ ರೇಟ್ ಎವ್ರಿ 30 ಮಿನಿಟ್ಸ್, FHS ಎವ್ರಿ 30 ಮಿನಿಟ್ಸ್ ನಾವು ರೆಕಾರ್ಡ್ ಮಾಡಬೇಕು. ಲಿಕ್ಕರ್ ಕಂಡೀಷನ್ ಯಾವ ರೀತಿ ಇದೆ, ಲೈಕರ್ ಎಷ್ಟಿದೆ, ಏನು ಅಂತ ಹೇಳಿಬಿಟ್ಟು ಅದರ ಒಂದು ಕಂಡೀಷನ್. ಮೋಲ್ಡಿಂಗ್ ಸ್ಟೇಟಸ್ಸು, ಆಟೋ ಅಲರ್ಟ್ಸ್ ಫಾರ್ ಅಬ್ನಾರ್ಮಲಿಟೀಸ್. ಫೀಟಲ್ ಮಾನಿಟ್ರಿಂಗಲ್ಲಿ ಇವೆಲ್ಲ ಮೆನ್ಷನ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬಂದು ಸರ್ವೈಕಲ್ ಡೈಲಿಟೇಷನ್. ಇವಾಗ ನಾವು ಏನು ಚರ್ಚೆ ಮಾಡಿದ್ದೀವಿ, ಯಾಕೆ ಪಾರ್ಟೋಗ್ರಾಫ್ ಇಂಪಾರ್ಟೆನ್ಸ್ ಇದೆ ಅನ್ನೋದ್ರ ಬಗ್ಗೆ, ಅಲ್ಲಿ ಸರ್ವೈಕಲ್ ಡೈಲಿಟೇಷನ್ ವೆದರ್ ಇಟ್ ಈಸ್ ದೇರ್ ಆರ್ ನಾಟ್ ಅನ್ನೋದ್ರ ಬಗ್ಗೆ. ಸೊ ಇಲ್ಲಿ ಕೂಡ ಅದೇ ಹೇಳ್ತಾ ಇದ್ದಾರೆ. ಎಂಟರ್ ಸೆಂಟಿಮೀಟರ್ ವ್ಯಾಲ್ಯೂ ಅಂತಂದರೆ ನಾವು ರೆಕಾರ್ಡ್ ಮಾಡುವಾಗ ಎಂಟರ್ ಸೆಂಟಿಮೀಟರ್ ವ್ಯಾಲ್ಯೂ ಸರ್ವೈಕಲ್ ಡೈಲಿಟೇಷನ್ ಎಷ್ಟಿದೆ. ಆಟೋ ಪ್ಲಾಟಿಂಗ್ ಆನ್ ಗ್ರಾಫಲ್ಲಿ ಇದು ಮಾಡಬೇಕು. ಕಂಪೇರ್ಡ್ ವಿತ್ ಅಲರ್ಟ್ ಆ್ಯಂಡ್ ಆ್ಯಕ್ಷನ್ ಲೈನ್ಸ್, ಯಾವ ಆ್ಯಕ್ಷನ್ ತೊಗೊಂಡಿದ್ದೀರಾ, ಅಲರ್ಟ್ ಆಗಿಬಿಟ್ಟು ಏನು, ಅದರ ಬಗ್ಗೆ ಒಂದು ಕಂಪ್ಯಾರಿಸನನ್ನು ನೋಡಬಹುದು ಸ್ನೇಹಿತರೆ. ನೆಕ್ಸ್ಟ್ ಬಂದು ಫೀಟಲ್ ಹೆಡ್ ಡೆಸೆಂಟ್, ಎಂಟರ್ ಸ್ಟೇಷನ್ ವ್ಯಾಲ್ಯೂ -3 to +3, ಸಿಸ್ಟಮ್ ಮಾರ್ಕ್ಸ್ O ಆನ್ ದ ಚಾರ್ಟ್. ಫೀಟಲ್ ಹೆಡ್ ಡಿಸೆಂಟ್ ಕೂಡ ಇದರಲ್ಲಿ ನೋಡಬಹುದಾಗಿರುತ್ತೆ. ಆಮೇಲೆ ಯೂಟ್ರೈನ್ ಕಾಂಟ್ರಾಕ್ಷನಲ್ಲಿ ನಂಬರ್ ಆಫ್ ಕಾಂಟ್ರಾಕ್ಷನ್, ಎಷ್ಟು ಕಾಂಟ್ರಾಕ್ಷನ್ ಇದ್ದಾವೆ ಅನ್ನೋದು. ಡ್ಯೂರೇಷನ್ ಇನ್ ಸೆಕೆಂಡ್ಸಲ್ಲಿ ಡ್ಯೂರೇಷನ್ ಎಷ್ಟಿದೆ ಅನ್ನೋದರ ಬಗ್ಗೆ. ಇಂಟೆನ್ಸಿಟಿ ಶೇಡಿಂಗ್ ಆನ್ ಚಾರ್ಟ್,
ನೆಕ್ಸ್ಟ್ ಬಂದುಬಿಟ್ಟು ಮೆಟರ್ನಲ್ ಮಾನಿಟ್ರಿಂಗ್. ಪಲ್ಸ್ ಎವ್ರಿ 30 ಮಿನಿಟ್ಸ್ ಮಾನಿಟರ್ ಮಾಡಿ ರೆಕಾರ್ಡ್ ಮಾಡಬೇಕು. ಬ್ಲಡ್ ಪ್ರೆಷರ್ ಎವ್ರಿ 4th ಅವರ್ಲಿ ಅಥವಾ ವೆನೆವರ್ ಇಟ್ ಈಸ್ ರಿಕ್ವೈರ್ಡ್. ಟೆಂಪ್ರೇಚರ್ ಎವ್ರಿ 4th ಅವರ್ಲಿ. ಯೂರಿನ್ ಔಟ್ಪುಟ್, ಪ್ರೋಟೀನ್, ಅಸಿಟೋನ್ ಅಂದರೆ ಬ್ಲಡ್ ಇನ್ವೆಸ್ಟಿಗೇಷನ್ಸು, ಆಮೇಲೆ ಯೂರಿನ್ ಔಟ್ಪುಟ್ ಎಷ್ಟಿದೆ ಪರ್ ಅವರ್ಲಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ಮಾನಿಟ್ರ್ ಮಾಡಬೇಕು. ಸೊ ನಾವು ಜನರಲಿ ಕೆಲವೊಂದು ಪೇಷಂಟ್ಗಳಿಗೆ ನಾವು ಫೋಲಿ ಕ್ಯಾಥೆಟರ್ ಹಾಕ್ತೀವಿ ಸ್ನೇಹಿತರೆ, ಯೂರಿನರಿ ಕ್ಯಾಥೆಟರ್. ಸೊ ಏನಾದರೂ ಯೂರಿನ್ ಮಾನಿಟ್ರಿಂಗ್ ಮಾಡಬೇಕಾಗಿದೆ, ಔಟ್ಪುಟ್ ಎಷ್ಟಿದೆ ಅನ್ನೋದರ ಬಗ್ಗೆ ಎವ್ರಿ ಅವರ್ ಅಂತಂದರೆ ಬೆಸ್ಟ್ ಟು ಕ್ಯಾಥೆಟ್ರೈಸೇಷನ್ ಮಾಡಿದರೆ ಒಳ್ಳೆಯದಾಗಿರುತ್ತೆ. ಫಾರ್ ಮೆಷರ್ಮೆಂಟ್ಗೆ ತುಂಬಾ ಸಹಾಯಕಾರಿಯಾಗಿರುತ್ತೆ ಸ್ನೇಹಿತರೆ. ಇಂಟರ್ವೆನ್ಷನ್ ಆ್ಯಂಡ್ ನೋಟ್ಸ್. ಇಂಟರ್ವೆನ್ಷನ್ ಏನು ಮಾಡಿದ್ದೀವಿ, ಯಾವ್ಯಾವ ಇನ್ವೆಸ್ಟಿಗೇಷನ್ ಕಳಿಸಿದ್ದೀವಿ ಅಥವಾ ಯಾವ್ಯಾವ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ನೋಟ್ಸು, ಇಂಟರ್ವೆನ್ಷನ್ ಬಗ್ಗೆ ಇಲ್ಲಿ ನಾವು ನಮೂದು ಮಾಡಬೇಕಾಗುತ್ತೆ ಸ್ನೇಹಿತರೆ. arcpartograph.com ಅಲ್ಲಿ IV ಫ್ಲೂಯಿಡ್ಸ್ ಏನೇನು ಕೊಟ್ಟಿದ್ದೀವಿ, ಮೆಡಿಕೇಷನ್ಸ್ ಏನೇನು ಕೊಟ್ಟಿದ್ದೀವಿ, ARM, ಆಕ್ಸಿಟೋಸಿನು, ಅಬ್ನಾರ್ಮಲ್ ಫೈಂಡಿಂಗ್ಸ್, ಆಕ್ಸಿಜನ್ ಯಾವ ರೀತಿ ನಾವು ಎಷ್ಟು ಪೇಷಂಟ್ಗೆ ನಾವು ಕೊಟ್ಟಿದ್ದೀವಿ, ಯಾವ ನೇಸಲ್ ಪ್ರೋನ್ಸ್ ಇದೆನಾ ಅಥವಾ ರಿಕ್ವೈರ್ಮೆಂಟ್ ಹೆಚ್ಚಿದ್ರೆ ಏನು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ. ಅಬ್ನಾರ್ಮಲ್ ಫೈಂಡಿಂಗ್ಸ್ ಏನಾದರೂ ಇದ್ದರೆ ಅದನ್ನು ನೋಟ್ಸ್ ಮಾಡಬೇಕು, ಅಲರ್ಟ್ ಮಾಡಬೇಕು. ರೆಫರಲ್ ನೋಟ್ಸು, ಏನಾದರೂ ಈ ಪೇಷಂಟ್ ಪರ್ಟಿಕ್ಯುಲರ್ಲಿ ರೆಫರ್ ಆಗ್ತಾಯಿದ್ದೀನ ಹೈಯರ್ ಸೆಂಟ್ರಿಗೆ ಅಥವಾ ಸಿಸರಿಯನ್ ಸೆಕ್ಷನ್ಗೆ ತೊಗೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೋಟ್ಸು. ಟೈಮ್ ಸ್ಟ್ಯಾಂಪ್ಡ್ ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ಕ್ಲಿನಿಕಲ್ ಅಲರ್ಟ್ಸ್ ಆ್ಯಂಡ್ ಅಡ್ವಾಂಟೇಜಸ್. ಕ್ಲಿನಿಕಲ್ಲಿ ಏನಾದರೂ ಪೇಷಂಟ್ ಬ್ಯಾಡ್ ಇದೆ ಅಂತಂದರೆ ಆ ಒಂದು ಅಲರ್ಟ್ಸ್ ಮಾಡೋದು, ಆಮೇಲೆ ಅದರ ಅಡ್ವಾಂಟೇಜ್ ಏನಿರುತ್ತೆ ನೋಡೋಣ. ಸಿಸ್ಟಮ್ ಅಲರ್ಟ್ಸ್ ಏನು ಮಾಡುತ್ತೆ ಅಂದರೆ ಸ್ಲೋ ಸರ್ವೈಕಲ್ ಪ್ರೋಗ್ರೆಸ್. ಸ್ಲೋ ಪ್ರೋಗ್ರೆಸ್ ಇದ್ದರೆ ಕ್ಲಿನಿಕಲ್ ಅಲರ್ಟ್ಸ್ ಆಗುತ್ತೆ ಸ್ನೇಹಿತರೆ. ಅಬ್ನಾರ್ಮಲ್ FHR, ಫೀಟಲ್ ಹಾರ್ಟ್ ರೇಟ್. ಪ್ರೊಲಾಂಗ್ಡ್ ಲೇಬರ್ ಪ್ರೊಲಾಂಗ್ ಆಗ್ತಾಯಿದೆ ಅಂತಂದರೆ ಫೀಟಲ್ ಡಿಸ್ಟ್ರೆಸ್ಸಲ್ಲಿ ಹೋಗ್ಬೋದು, ಮತ್ತೊಂದು ಹೋಗ್ಬೋದು. ಆಮೇಲೆ ರೆಫರಲ್ ರೆಕಮೆಂಡೇಷನ್ಸ್, ವೆದರ್ ಟು ರೆಫರ್ ದಿಸ್ ಕೇಸ್ ಫಾರ್ ಹೈಯರ್ ಸೆಂಟರ್ ಆರ್ ಟೇಕ್ ಫಾರ್ ಸಿಸೇರಿಯನ್ ಸೆಕ್ಷನ್ ಅನ್ನೋದರ ಬಗ್ಗೆ. ಅದರ ಅಡ್ವಾಂಟೇಜಸ್ ಏನು ಅಂತಂದರೆ ಎರರ್ ಫ್ರೀ ಕ್ಯಾಲ್ಕುಲೇಷನ್. ಇದರಿಂದ ಎರರ್ ಫ್ರೀ ಕ್ಯಾಲ್ಕುಲೇಷನ್ ಮಾಡಬಹುದು. ಆಟೋ ಸೇವ್ ಆ್ಯಂಡ್ ಸೆಕ್ಯೂರ್ ಡಾಟಾ. ಪ್ರತಿಯೊಂದು ಡಾಟಾವನ್ನು ನಾವು ಆನ್ಲೈನಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ಸೇವ್ ಆಗಿರುತ್ತೆ ಸ್ನೇಹಿತರೆ. ಕೆಲವೊಂದು ಸಲ ನಾವು ಮರ್ತು ಹೋಗ್ತೀವಿ ಬರೆಯೋದು, ಬಟ್ ಇಲ್ಲೇನಾದರೂ ಟೈಪ್ ಮಾಡಿಟ್ಕೊಂಡು ಈ ಒಂದು ಪರ್ಟಿಕ್ಯುಲರ್ ಪೇಷಂಟ್ ಹೆಸರು ಹೇಳಿಕೊಂಡು IP ಅಡ್ರೆಸ್ ಹಾಕ್ಕೊಂಡು IPMR ನಂಬರ್ ಬರ್ಕೊಂಡು ನಾವೇನಾದರೂ ಡಾಕ್ಯುಮೆಂಟ್ಸ್ ಮೆನ್ಷನ್ ಮಾಡಿದ್ದೀವಿ ಅಂತಂದರೆ ಅದು ಸೇಫ್ ಆಗಿರುತ್ತೆ ಅನ್ನೋದರ ಬಗ್ಗೆ ಹೇಳ್ತಾ ಇದ್ದಾರೆ. ಆಟೋ ಸೇವ್ ಆಗ್ತಾ ಇರುತ್ತೆ. ಯಾವಾಗ ನಾವು ಇದು ಮಾಡ್ತಾಯಿದ್ದೀವಿ ಬೈ ಡಿಫಾಲ್ಟಾಗಿ ಆ ಪರ್ಟಿಕ್ಯುಲರ್ ಡಾಟಾ ಆಟೋ ಸೇವ್ ಆಗ್ತಾ ಇರುತ್ತೆ. ರಿಮೋಟ್ ಮಾನಿಟ್ರಿಂಗ್ ಅಂತಂದರೆ ಏನಾದರೂ ಈ PHC CHC ಸೆಂಟರ್ಗಳಲ್ಲಿ ಇದೆ, ತಾಲೂಕು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆಯಿಂದ ದೂರವಾಗಿದೆ ಅಂತಂದರೆ ಅದನ್ನು ನಾವು ರೆಕಾರ್ಡ್ ಮಾಡಿದಾಗ ಯಾರು ಎಕ್ಸ್ಪರ್ಟ್ ಇದ್ದಾರೆ ಅದನ್ನು ನೋಡಿಕೊಂಡು ಮತ್ತು ಬೇರೆ ಟ್ರೀಟ್ಮೆಂಟು ಅಥವಾ ಮತ್ತೊಂದು ಟ್ರೀಟ್ಮೆಂಟ್ ಕೂಡ ಕೊಡಬಹುದು. ಬೆಟರ್ ಮೆಟರ್ನಲ್ ಔಟ್ಕಮ್ಸ್. ಇದರಿಂದ ಏನಾಗುತ್ತೆ ಅಂತಂದರೆ ಸ್ಟ್ರೀಮ್ಲೈನ್ ಆಗುತ್ತೆ. ಎಲ್ಲಿ ನಾವು ಲ್ಯಾಕಿಂಗ್ ಇದ್ದೀವಿ, ಏನೇನು ಪ್ರಾಬ್ಲಮ್ ನಾವು ಫೇಸ್ ಮಾಡ್ತಾ ಇದ್ದೀವಿ ಅದನ್ನು ನಾವು ಮನಗಂಡು ಆ ಒಂದು ಪ್ರಾಸೆಸ್ಸನ್ನು ಸ್ಟ್ರೀಮ್ಲೈನ್ ಮಾಡಲಿಕ್ಕೆ ತುಂಬಾ ಸಹಾಯಕಾರಿಯಾಗುತ್ತೆ ಸ್ನೇಹಿತರೆ. ಕ್ಲೋಸಿಂಗ್ ದ ಕೇಸ್. ಆಮೇಲೆ ಮೋಡ್ ಆಫ್ ಡೆಲಿವರಿ ಯಾವ ರೀತಿ ಆಗಿದೆ, ವೆದರ್ ಪರ್ವಜನಲ್ ಆಗಿದೆನಾ, ಎಪ್ಸಿಯೋಟೊಮಿ ಕೊಟ್ಟಿದ್ದೀವಾ, ಇಲ್ಲ ಅಂದರೆ ಪ್ರೋಗ್ರೆಸ್ ಇರಲಿಲ್ಲ, ಸೊ ಸಿಸೇರಿಯನ್ ಸೆಕ್ಷನ್ ತೊಗೊಂಡಿದ್ದೀವಿ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ. ಬೇಬಿ ವೇಟ್ ಮಾನಿಟ್ರಿಂಗ್ ಅಥವಾ ಅಬ್ಗಾರ್ ಸ್ಕೋರ್ ನೋಡೋದು. ಪೋಸ್ಟ್ ಡೆಲಿವರಿ ಅಬ್ಸರ್ವೇಷನ್ ಕೂಡ ಅದರಲ್ಲಿ ಇದು ಮಾಡೋದು. ಸೇವ್ ಆ್ಯಂಡ್ ಕ್ಲೋಸ್ ದಿ ಕೇಸ್. ಇಷ್ಟೆಲ್ಲ ಮಾಡಿಕೊಂಡು ಆ ಪರ್ಟಿಕ್ಯುಲರ್ ಕೇಸನ್ನು ಸೇವ್ ಮಾಡಿದ್ದೀವಿ, ಕ್ಲೋಸ್ ದಿ ಕೇಸ್. ಸೊ ನೆಕ್ಸ್ಟ್ ಎಂಡಿಂಗ್ ದ ಸ್ಲೈಡ್ ಸ್ನೇಹಿತರೆ. ಸೊ ಜಸ್ಟ್ ನಾನು ಓವರ್ವ್ಯೂ ಕೊಟ್ಟೀನಿ. ಐ ಥಿಂಕ್ ಈ ನಮ್ಮ ARCpartograph ಕೂಡ ವಿಡಿಯೋಸ್ಗಳನ್ನು ಮಾಡಿ ಕೆಲವೊಂದು ಲಿಂಕನ್ನು ಶೇರ್ ಮಾಡಿದರು, ಬಟ್ ಕಾರಣಾಂತರಗಳಿಂದ ಆ ಲಿಂಕ್ ನಾನು ಓಪನ್ ಮಾಡಲಿಕ್ಕೆ ಟ್ರೈ ಮಾಡಿದೆ, ಓಪನ್ ಆಗಲಿಲ್ಲ. ಸೊ ನಾನು ನನ್ನಿಂದ ಎಷ್ಟಾಯಿತು ಅಷ್ಟು ರಿಸರ್ಚ್ ಮಾಡಿಕೊಂಡು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನಾನು ಪರ್ಫೆಕ್ಟಾಗಿ ಇದೇ ರೀತಿ ಇರುತ್ತೆ ಅಂತ ನಾನೇನು ಹೇಳುವುದಿಲ್ಲ, ಬಟ್ ವಾಟ್ ಎವರ್ ಇನ್ಫಾರ್ಮೇಷನ್ ಐ ಆಮ್ ಶೇರಿಂಗ್ ವಿತ್ ಯು. ಪಾರ್ಟೋಗ್ರಾಫ್ ಇಂಪಾರ್ಟೆನ್ಸ್ ಏನಿದೆ, ಆಮೇಲೆ ಈ ಒಂದು ಹೊಸ ಇನಿಷಿಯೇಟಿವ್ ಏನು ಮಾಡಿದ್ದಾರೆ arcpartograph.com ಇಂದ. ಸೊ ಅದರಿಂದ ಮಾನಿಟರ್ ಮಾಡಿಕೊಂಡು
ಮಾರ್ಟಾಲಿಟಿ ಇಬ್ಬರದು ಯಾವ ರೀತಿ ನಾವು ಇದು ಮಾಡಬಹುದು, ಅಥವಾ ಅರ್ಲಿ ಇಂಟರ್ವೆನ್ಷನ್ ಕ್ಯಾನ್ ಪ್ರಿವೆಂಟ್ ಎನ್ನುವುದರ ಬಗ್ಗೆ, ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡುವುದನ್ನು ಯಾವ ರೀತಿ ಪ್ರಿವೆಂಟ್ ಮಾಡುವುದರ ಬಗ್ಗೆ ಸವಿಸ್ತಾರವಾದಂತಹ ಈ ಒಂದು ವಿಡಿಯೋ ಮಾಡಿ ನಿಮ್ಮೊಂದಿಗೆ ಹಂಚ್ತಾ ಇದ್ದೀನಿ ಸ್ನೇಹಿತರೆ. ARC ಪಾರ್ಟೋಗ್ರಾಫ್ ಈಸ್ ಈಕ್ವಲ್ ಟು ಸೇಫ್ ಆ್ಯಂಡ್ ಸ್ಮಾರ್ಟ್ ಲೇಬರ್ ಮಾನಿಟ್ರಿಂಗ್, ಡಿಜಿಟಲ್ ಅಕ್ಯುರೇಟ್ ರಿಯಲ್ ಟೈಮ್. ಡಿಜಿಟಲ್ ಆಗಿರುತ್ತೆ, ಅಕ್ಯುರೇಟಿ ಆಗಿರುತ್ತೆ, ರಿಯಲ್ ಟೈಮ್ ಆಗಿರುತ್ತೆ. ನಾವು ಯಾವಾಗ ಮೆನ್ಷನ್ ಮಾಡ್ತೀವಿ ಆ ಟೈಮ್, ಆ ಸೆಕೆಂಡ್, ಆ ಡೇಟ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ರಿಯಲ್ ಟೈಮ್ ಅಕ್ಯುರೇಟ್ ಆಗಿರುತ್ತೆ. ನಾವು ಏನು ಮೆನ್ಷನ್ ಮಾಡ್ತೀವಿ ಅದೇ ಉಳಿದುಕೊಳ್ಳುತ್ತೆ ಸ್ನೇಹಿತರೆ. ಮತ್ತು ಡಿಜಿಟಲೈಸ್ ಆಗಿರುತ್ತೆ. ಇವತ್ತು ನಾನು ಅಲ್ಲಿ ರೆಕಾರ್ಡ್ ಮಾಡಿ ನಾಳೆ ನಾಡಿದ್ದು ಕೂಡ ನಾವು ಅದನ್ನು ಓಪನ್ ಮಾಡಿ ನೋಡಬಹುದು. ಸೊ ಇಫ್ ಯು ಲೈಕ್ ಈ ಒಂದು ಪಾರ್ಟೋಗ್ರಾಫ್ ವಿಡಿಯೋ ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಸ್ಪೆಷಲಿ ಶೇರ್ ಮಾಡಿ ಸ್ನೇಹಿತರೆ. ಎಷ್ಟು ಜನರಿಗೆ ಇನ್ನೂ ಕನ್ಫ್ಯೂಷನ್ ಇದೆ, ಯಾವ ರೀತಿ ಅದು ಫಿಲಪ್ ಮಾಡಬೇಕು, ಅದರಲ್ಲಿ ಏನೇನು ಫಿಲಪ್ ಮಾಡಬೇಕು, ಯಾಕೆ ಫಿಲಪ್ ಮಾಡಬೇಕು, ಪಾರ್ಟೋಗ್ರಾಫ್ ಇಂಪಾರ್ಟೆನ್ಸ್ ಏನು, ಲೇಬರ್ ರೂಮು, ಡಾಕ್ಟರ್ಸು, ನರ್ಸಸ್ಸು ಎಲ್ಲ ಕನ್ಫ್ಯೂಷನಲ್ಲಿದ್ದಾರೆ ಸ್ನೇಹಿತರೆ. ಸೊ ದಯವಿಟ್ಟು ಇದು ಶೇರ್ ಮಾಡಿ, ಸ್ವಲ್ಪ ಅವ್ರಿಗೆ ಕೂಡ ಹೆಲ್ಪ್ ಆಗಬಹುದು ಎನ್ಬೋದು ಸ್ನೇಹಿತರೆ. ನಿಮಗೇನಾದರೂ ಈ ಒಂದು ಇನಿಷಿಯೇಟ್ ನನ್ನ ಬಿಡುವಿನ ವೇಳೆಯಲ್ಲಿ ನಾನು ಈ ವಿಡಿಯೋಗಳನ್ನು ಮಾಡಿ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಇದನ್ನು ಇಂಟ್ರೆಸ್ಟಿಂಗ್ ಅನಿಸಿದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಬಹುದು, ಅವ್ರಿಗೆ ಕೂಡ ಇವು ಇನ್ಫಾರ್ಮೇಷನ್ ಸಿಗಲಿ ಅಂತ. ಸೊ ಸೇವ್ ವಿತ್ ಅಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಾನು ನಿಮ್ಮ ರಫೀಕ್ ಸೌದಾಗರ್.